ಪ್ರಾಡಕ್ಟ್ ಟೂತ್ಪೇಸ್ಟ್ ಹ್ಯಾಂಡ್ ವಾಶ್ ಸೋಪ್ ಫೇಸ್ ವಾಶ್ ಶಾಂಪೂ ಹೇರ್ ಕಂಡೀಷನರ್ ಹೇರ್ ಆಯಿಲ್ ಎಲ್ಲ 15 ಪ್ರಾಡಕ್ಟ್ ಅದಾವ ನಿಮ್ಮ ಮನೆಯೊಳಗೆಲ್ಲ ಆಲ್ರೆಡಿ ಬಳಸ್ತಾರೆ ಟೇಸ್ಟ್ ಅದ ರೀ ಶಾಂಪೂ ಅದ ಫೇಸ್ ವಾಶ್ ಅದ ಹ್ಯಾಂಡ್ ವಾಶ್ ಅದ ಟಾಯ್ಲೆಟ್ ಕ್ಲೀನರ್ ಫ್ಲೋರ್ ಕ್ಲೀನರ್ ಡಿಶ್ ವಾಶ್ ಜೆಲ್ ಎಲ್ಲಿಂದ ತರ್ತೀರಿ ಎಲ್ಲಿಂದ ತರ್ತಾ ಇದ್ದೀರಿ ಹಲೋ ಕಿರಾಣಿ ಅಂಗಡಿಯಿಂದ ತರ್ತಾ ಇದೀವಿ ಅವ್ರು ಏನಾದ್ರೆ ಡಿಸ್ಕೌಂಟ್ ಕೊಡ್ತಾ ಇದಾರಾ ₹1,233 ಬಿಲ್ ಆಯ್ತು ನೀವು ₹1,230 ಕೊಟ್ಟ ಮೇಲೆ ಏನಂತಾರೆ ಹೇಳ್ರಿ ಇನ್ನ ₹3 ಕೊಡ್ರಿ ರೈಟ್ ₹3 ಚಿಲ್ಲರ್ ಇಲ್ಲ ಫೋನ್ ಪೇ ಮಾಡ್ರಿ ಫೋನ್ ಪೇ ಇಲ್ಲ ಬಾಕಿ ಬೇಕಾರೆ ಬಾಕಿ ₹3 ಬರೋದಿದೆ ಬಟ್ ವಿವಾ ಮಾಡಿದ್ರೆ ಯಾಕೆ ಕಸ್ಟಮರ್ ಪರ್ಚೇಸ್ ಮಾಡ್ಬೋದು ಅಂತಂದ್ರೆ ಫಸ್ಟ್ ಲಾಭ ಇಲ್ಲಿ ಡಿಸ್ಕೌಂಟ್ ಸಿಗ್ತಾ ಇದೆ MRP ಮೇಲೆ ಕಸ್ಟಮರ್ಗೂ ಕೂಡ 10 to 20% ಡಿಸ್ಕೌಂಟ್ ಅದ ಕಸ್ಟಮರ್ಗೂ ನಿಮ್ಮ ಮಾರ್ಜಿನ್ ಬಿಟ್ಟು ₹3,000 ಪರ್ಚೇಸ್ ಮಾಡಿದ್ರೆ ಒಂದೇ ಲಾಭ ಎರಡನೇದು ಮಾರ್ಕೆಟ್ ಒಳಗೆ ಸಿಗ್ತಾವೆಲ್ಲ ಕೆಮಿಕಲ್ ವಿವಾ ಮಾಡಿದವ್ರು ಸಿಗ್ತಾರು ಕೆಮಿಕಲ್ ಫ್ರೀ ಸೊಸೈಟಿಗೆ ಯಾವ್ದು ಬೇಕು ಕೆಮಿಕಲ್ और केमिकल फ्री केमिकल और केमिकल फ्री केमिकल और केमिकल फ्री केमिकल और केमिकल फ्री ನಿಮಗೆ ಯಾವುದು ಬೇಕು ಕೆಮಿಕಲ್ ಫ್ರೀ ಸ್ವಸ್ತು ಕೊಡ್ತಾ ಇದೀವಿ ಡಿಸ್ಕೌಂಟ್ ಕೊಡ್ತಾ ಇದೀವಿ ಕೆಮಿಕಲ್ ಫ್ರೀನೂ ಕೊಡ್ತಾ ಇದೀವಿ ಮೂರನೇ ಲಾಭ ರಿಸಲ್ಟ್ ಓರಿಯೆಂಟೆಡ್ ನೀವು ಪಪ್ಪಾಯ ಸಾಬೂನು ಹಾಕೊಂಡು ಸ್ನಾನ ಮಾಡ್ರಿ ಅಂದ್ರೆ ಫೀಲ್ ಹಿಂಗ ಆಗ್ತದ ಫಸ್ಟ್ ಟೈಮ್ ಸ್ನಾನ ಮಾಡಿದೆ ಆಮೇಲೆ ಆ ರೀತಿ ಫ್ರೆಗ್ರೆನ್ಸ್ ಅದ ಆ ರೀತಿ ಮೈಮೇಲಿನ ಕೋಳೆಲ್ಲ ಕಿತ್ತೋಗ್ತದೆ ನಾನು ಹೇಳ್ತಾ ಇಲ್ಲ ಯೂಸ್ ಮಾಡೋರು ಪ್ರತಿಯೊಬ್ಬರು ಹೇಳ್ತಾರೆ ಸ್ಕಿನ್ ಡಿಸೀಸಸ್ ಎಲ್ಲ ಕ್ಲಿಯರ್ ಆಗ್ತದ ಮೈ ತೂರಿಸ್ತಿರ್ತದ ಮೈ ಸಣ್ಣ ಸಣ್ಣ ಹುಳುಗಳು ಬರ್ತಿರ್ತವೆ ಎಲ್ಲ ಕ್ಲಿಯರ್ ಆಗಿರ್ತದೆ ಪಪ್ಪಾಯ ಸೋಪ್ ಕ್ರೀಮ್ ಸೋಪ್ ಈ ಬಿಸಿಲೊಳಗೆ ಮೈ ಎಲ್ಲ ಕರ್ರಾಗಿರ್ತದಲ್ಲ ಟ್ಯಾನಿಂಗ್ ಅಂತೀವಿ ನಾವು ನಮ್ಮ ಕ್ರೀಮ್ ಸೋಪ್ದಾಗ ಯೂಸ್ ಮಾಡೋದ್ರಿಂದ ಟ್ಯಾನಿಂಗ್ ಎಲ್ಲ ಕ್ಲಿಯರ್ ಆಗ್ತದೆ ರೈಟ್ ಸೊ ಈ ರೀತಿ ಪ್ರಾಡಕ್ಟ್ ಈ 18 ಪ್ರಾಡಕ್ಟ್ ಇರ್ತದೆ ಟೋಟಲ್ 18 ಪ್ರಾಡಕ್ಟ್ ಕಿಮ್ಮತ್ ₹3,455 ಪ್ರತಿ ಮನೆಯೊಳಗೂ ಬೇಕು ಹಿಂಗ್ ಬರೀ 100 ಜನ ರೈತರು ಹೇಳಿದ್ರೆ ಸಾರಿ ಕಸ್ಟಮರ್ ಹೇಳಿದ್ರಿ 100 ಕಸ್ಟಮರ್ ನಿಮ್ಮೂರೊಳಗೆ ₹3,455 ಇಂಟು 100 ಎಷ್ಟಾಯ್ತು ₹3.5 ಲಕ್ಷ ಟರ್ನ್ ಓವರ್ ಎಷ್ಟು ಪೇಸ್ಟ್ ಸಾಬೂನು ಶಾಂಪು 3.5 ಲಕ್ಷ ಟರ್ನ್ 30% ಮಾರ್ಜಿನ್ ಇನ್ಕಮ್ ಎಷ್ಟಾಯ್ತು 30% ಮಾರ್ಜಿನ್ ಸರ್ 1 ಲಕ್ಷ ಎಷ್ಟ್ರಿ 1 ಲಕ್ಷ ರೂಪಾಯಿ ಬರೀ 100 ಕಸ್ಟಮರ್ ಕೆಮಿಕಲ್ ಫ್ರೀ ಬಳಸೋರು ಹಿಡಿದ್ರೆ ತಿಂಗಳ ₹1 ಲಕ್ಷ ಫಿಕ್ಸ್ ಆಯ್ತು ಹಲೋ 100 ಕಸ್ಟಮರ್ ಒಂದು 100 ಜನ ರೈತರು ಹಿಡಿದ್ರಿ 100 ಜನ ರೈತರು ತಿಂಗಳಿಗೆ ಒಂದು ಡೋಸ್ ಸೇರಾಗುತ್ತೆ ಒಂದು ಡೋಸ್ ಹಿಂದೆ ಎಷ್ಟರ ಪ್ರಾಫಿಟ್ ಆಗಿದೆ ಸರ್ 50% ಅಮೌಂಟ್ ಎಷ್ಟಿದೆ ಅಮೌಂಟ್ ₹1,400 ಒಂದು ಡೋಸ್ಗೆ ₹1,400 ಡೋಸ್ ಸೇಲ್ ಆಗಿದೆ ಅದು ₹1,40,000 ಈ ಬಿಪಿ ಶುಗರ್ ಆಗಿರ್ತದೆ ಅಂದ್ರೆ ಒಬ್ಬ ವ್ಯಕ್ತಿ ಪ್ರಾಮಾಣಿಕತೆ ಹೇಳ್ತಾ ಇದ್ದೀನಿ 100% ಟ್ರೂತ್ ಹೇಳ್ತಾ ಇದ್ದೀನಿ ಟ್ರೂತ್ ಸತ್ಯ ಮೋಟಿವೇಶನ್ ಅಲ್ಲ ನಿಜಾಂಶ ಮೋಟಿವೇಶನ್ ಅಂದ್ರೆ ಸುಮ್ಮನೆ ಹೇಳೋ ನಿಜಾಂಶ ಇದು ರಿಯಲ್ ಒಬ್ಬ ವ್ಯಕ್ತಿ ಇವತ್ತು ಬಹಳ ಕಷ್ಟದವರದಾನೋ ಸಾಲದೊಳಗದಾನೋ ಸಾಲ ತೀರಿಸಬೇಕು ಮತ್ತು ತಾನು ಎದ್ದು ಮುಂದಿರಬೇಕು ಬೆಳಿಬೇಕು ಸಾಧಿಸಬೇಕು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಡ್ರೀಮ್ ಅವನ ಹತ್ರ ಇದ್ರೆ ಅನ್ನೋ ಒಂದು ಉದ್ದೇಶ ಆಗಿದ್ರೆ ಅವನು ವಿವಾಹ ಮಾಡೋದು ಬಂದು ಹಾರ್ಡ್ ವರ್ಕ್ ಮಾಡ್ಬೇಕಾಗ್ತದೆ ಅಷ್ಟೇ ಎಷ್ಟು ಹಾರ್ಡ್ ವರ್ಕ್ ಒಂದು 6 ತಿಂಗಳು ಬೆಳಗ್ಗೆ 6 ಗಂಟೆಗೆ ಬಿಟ್ಟರೆ ರಾತ್ರಿ 12 ಗಂಟೆ ಸಾಲ ತುಂಬೇದ ಮೈ ತುಂಬೇದ ಸಾಲದ 10 ಗಂಟೆ ಕೇಳಬೇಕು 6 ಗಂಟೆ ಕೇಳಬೇಕ್ರಿ ಮೈ ತುಂಬ ಸಾಲದ 5 ಗಂಟೆಗೆ ಹೋಗಿ ಮನೆ ಮಕ್ಕೋತಾನೋ ಅಥವಾ 12 ಗಂಟೆ ಕೆಲಸ ಮಾಡಬೇಕು ರೈಟ್ ನಾನು ಅದನ್ನೇ ಹೇಳೋದು 6 ಗಂಟೆಗೆ ಮನೆ ಬಿಟ್ಟು ರಾತ್ರಿ 12 ಗಂಟೆ ತನಕ ಕೆಲಸ ಮಾಡೋ ತಾಕತ್ ಅವನೊಳಗಡೆ ಇದ್ರೆ ಒಂದೇ ವರ್ಷದೊಳಗೆ ವಿವಾಹ ಮಾಡುವ ₹1 ಕೋಟಿ ಸಂಪಾದನೆ ಮಾಡಬೇಕು ಅದಕ್ಕೆ ಲೈವ್ ಎಕ್ಸಾಂಪಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಹಲೋ
ವಿವಾಹ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 11 ತಿಂಗಳ ಇನ್ಕಮ್ 1 ಕೋಟಿ ರೂಪಾಯಿ ಬಂದಿದೆ. 1 ಕೋಟಿ. 11 ತಿಂಗಳ ಹಿಂದ್ಗಡೆ ಬಂದ್ರೆ 0%, 3,500 ರೂಪಾಯಿ ಬಾಡಿಗೆ ಮನೆ, ಡಿಸ್ಕವರ್ ಬೈಕ್, ಬಡವ ಪರಿಸ್ಥಿತಿಯಿಂದ ಬ್ಯಾಂಕ್ ಅಕೌಂಟ್ದಾಗ 5,000 ಇರ್ತಿರ್ಲಿಲ್ಲ. ಆಫ್ಟರ್ 11 ತಿಂಗಳ ನಂತರ ಹೊಂಡಾ ಸಿಟಿ ಕಾರು, 40 ಲಕ್ಷದ ಮನೆ, ಕರೋಡಪತಿ ಲೈಫ್. ಜಸ್ಟ್ ಬರೀ 11 ತಿಂಗಳು. ಬಟ್ 11 ತಿಂಗಳೊಳಗೆ 1 ಕೋಟಿ ಸಂಪಾದನೆ ಮಾಡ್ಬೇಕಂದ್ರೆ ಆ 11 ತಿಂಗಳೊಳಗೆ ನನಗೆ ಗೊತ್ತಿಲ್ಲ, ನಾನು 4 ತಾಸು ಮಲ್ಕೊಂಡಿದ್ದೆ ಅಂತ. ನಾನು ಟ್ಯಾಕ್ಲಿ ಊಟ ಮಾಡಿದ್ರೆ ನನಗೆ ನೆನಪು ಕೂಡ ಇಲ್ಲ. ನಾನು ಯಾರ ಮದುವೆಗೆ ಹೋಗಿಲ್ಲ, ಯಾರ ಸತ್ರು ಹೋಗಿಲ್ಲ, ಹುಟ್ಟರು ಹೋಗಿಲ್ಲ. ಸಾಯ ಊಟ ಹುಟ್ರೆ ಈಗ ನಂದು 12 ಆಗ್ಯದ. ಈ ಯಾವ ಸತ್ತ ಅಂತ ಹೋಗುದು ಏನ್ ಪ್ರಯೋಜನ? ಕೆಲವು ಜನ ಹಂಗೇನ್ರಿ ಸರ, ಬಾಜುಕಿನ ಒಂದು ಮದುವೆ ಅದ, ಆ ಮದುವೆ ಕೆಲವು ಜನ ಬಿಸಿಲು ಬರ್ತಾವಲ್ಲ, 8 ದಿನ ಸರ್ ಎಲ್ಲದಿರಿ ಮದುವೆ ಆಗ್ರಿ, ನೆಕ್ಸ್ಟ್ ಡೇ ಸರ್ ಎಲ್ಲದಿರಿ 11 ಆಗ್ರಿ, ಸರ್ ಎಲ್ಲದಿರಿ ಇಲ್ಲಿ ಊಟ ಬಡಿಸಾತೀನಿ, 7 ದಿನ ಸರ್ 8 ದಿನ 8 ದಿನ ಮದುವೆ ಒಳಗೆ ಬಿಸಿ ಆಗಿಬಿಡ್ತಾರೆ. 12 ಸಾಲಗಾರ ಮನೆಗೆ ಬರ್ಲಿಕ್ಕೆ ಮದುವೆ ಆದ್ರು ಮಗ್ಲಿಗೆ ಮನೆ ಊರಾಗಿನ ಮನೆ ಅವ್ರು ಊರಾಗ ಯಾವ ನಾನು ಲಾಸ್ಟ್ ಟೈಮ್ ಕೇಳಿದೆ ಕೂಡ, ಸರ್ ಹಿಂಗೇನ್ರಿ ನೀವು ಅವ್ ಯಾವ ಮದುವೆ ಅವ್ನು ನೌಕರಿ ಹೋಗಿ ನೀವು ಹಂದ್ರಾಕತ್ತೀರಿ? ಏ ಸರ್ ಅವ್ನು ಸುಟ್ಟಿ ಕೊಟ್ಟಿಲ್ರಿ, ಅವ್ನು ಸುಟ್ಟಿ ಕೊಟ್ಟಿಲ್ಲ, ಅವ್ನು ಕೆಲಸ ಮಾಡ್ತಾ ಇದ್ದ ನೌಕರಿ ಮದುವೆಗಿನ್ನ ಮುಂಚೆ 2 ದಿನ ಸುಟ್ಟಿ ತಗ, ಆಮೇಲೆ 8 ದಿನ ಸುಟ್ಟಿ ತೆಗೆದು ಹಂದ್ರಾಕತ್ತಿ. ಸರ್ ಹಂಗೇನ್ರಿ ಪಾಪ ಕೊನೆಗೆ ನಾವು ಮದುವೆ ಹೋಗ್ಲಿಕ್ಕಂದ್ರೆ ಅವ್ರಿಗೆ ಬೇಜಾರಾಗಿಲ್ಲ ನಂದ. ನಾನು ನೀ ಮದುವೆ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಮಕ್ಕಳಾಗಂಗಿಲ್ಲ. ಇಲ್ಲಿ ನಂದೇನ್ ಪರಿಸ್ಥಿತಿ ಅದನ್ನ ನೋಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಬಿಸ್ನೆಸ್ ಅವ್ರು ಬಂದ್ರೆ ಡೈರೆಕ್ಟ್ ಪಡ ದುಡ್ಡು ಬರಂಗಿಲ್ಲ. ನೀವು ಕೆಲಸ ಸಿನ್ಸಿಯರ್ ಆಗಿ ಮಾಡಿದ್ರೆ 1 ವರ್ಷದಲ್ಲೂ ಕೂಡ ಕರೋಡಪತಿ ಆಗ್ಬೋದು. ಇದನ್ನ ಸ್ಟಾಂಪ್ ಪೇಪರ್ ನಲ್ಲಿ ಬರೆದು ಕೊಡ್ತೀನಿ. ಸಂಪಾದನೆ ಮಾಡೋ ಸ್ಟ್ರಾಟಜಿ ಕೂಡ ಕೊಡ್ತೀವಿ. ಸೊ ದುಡ್ಡು ಮಾಡಲೇಬೇಕು ಹಠ ನಿಮ್ಮೊಳಗಡೆ ಇದ್ರೆ ಬರೀ ನಮ್ಮ ಜೊತೆ ನಾವೆಲ್ಲರೂ ಕೂಡಿ ಬೆಳೆಯೋಣ, ಎಲ್ಲರೂ ಕೂಡಿ ಭೂಮಿ ಉಳಿಸೋಣ, ಎಲ್ಲರೂ ಕೂಡಿ ರೈತರನ್ನ ಬೆಳೆಸೋಣ, ಎಲ್ಲರೂ ಕೂಡಿ ಭಾರತ ದೇಶದಿಂದ ರೋಗಗಳನ್ನ ಓಡಿಸೋಣ, ಎಲ್ಲರೂ ಕೂಡಿ ಭಾರತ ದೇಶವನ್ನ ಸಮೃದ್ಧ ದೇಶವನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.